ಜೈ ಭೀಮ್. ಏನಿವತ್ತು ಸಂವಿಧಾನ ದಿನ, ಗಣರಾಜ್ಯೋತ್ಸವದ ಶುಭಾಶಯಗಳು ನಾಡಿನ ಜನತೆಗೆ. ಬಂಧುಗಳೇ, ಏನಿವತ್ತು ಕರ್ನಾಟಕ ರಾಜ್ಯದ ಕನ್ನಡ ಸಿನಿಮಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚರಿತ್ರೆಯನ್ನು ಆಧರಿಸಿ ಒಳ್ಳೆ ಸಿನಿಮಾ ದುನಿಯಾ ವಿಜಯ್ ಅವರು ಮಾಡಿದ್ದಾರೆ. ಭಾಳ ಅದ್ಧೂರಿಯಾಗಿ ಬಂದಿದೆ. ಅದರಲ್ಲಿ ಅವ್ರ ಮಗಳು ಕೂಡ ಮಾಡಿದ್ದಾರೆ. ಮತ್ತು ರಚಿತಾ ರಾಮ್ ಹೀರೋಯಿನ್ ರಚಿತಾ ರಾಮ್ ಅವರು ಕೂಡ ಆಕ್ಟ್ ಮಾಡಿದ್ದಾರೆ. ಭಾಳ ಅದ್ಭುತವಾಗಿ ಬಂದಿದೆ. ನಾನು ನೋಡ್ತಾ ಇದ್ದೆ, ನೀನು ಕೂಡ ಸಿನಿಮಾ ನೋಡೋಕೆ ಹೋಗಿದ್ದೆ. ನಾನು ಭಾಳ ಪ್ರೀತಿ, ಯಾಕಂದರೆ ದಿಲ್ ಬೇಕು ಮನುಷ್ಯನಿಗೆ. ಆ ದಿಲ್ ಏನೇನಿದ್ರೆ ಅದು ದುನಿಯಾ ವಿಜಯ್. ಮತ್ತು ಯಶ್ ಸಾಹೇಬರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳಿದರು. ಪಾಪ ಅಲ್ಲಿ ಕೂಡ ಮೀಟರ್ ಬೇಕು ಸರ್. ಮೀಟರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಭಾರತ ದೇಶದ ಸಂವಿಧಾನಬದ್ಧವಾಗಿ ನಡೆದುಕೊಳ್ಳಬೇಕಂತ ಪಣ ತೊಟ್ಟಂಥ ವ್ಯಕ್ತಿ, ಮಹಾನ್ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಆ ಚರಿತ್ರೆ ಇಟ್ಕೊಂಡು ದುನಿಯಾ ವಿಜಯ್ ಅವರು ಸಿನಿಮಾ ಮಾಡಿದಾರ ಲ್ಯಾಂಡ್ ಲಾರ್ಡ್ ಅಂತ. ಅದು ಬಹಳ ಅದ್ದೂರಿಯಾಗಿ ಬಂದಿದೆ. ಎಲ್ಲರೂ ಕೂಡ ಎಲ್ಲ ಜನಾಂಗದ ಬಡವರು ಕೂಡ ಈ ಸಿನಿಮಾನ ನೋಡಿ ಪ್ರೀತಿ ಮಾಡಬೇಕು. ಕೋಲಾರ ಜಿಲ್ಲೆ ಸೊಬಗು, ಕೋಲಾರ ನಾಡು ನುಡಿ ಬಹಳ ಹೆಸರುವಾಸಿ ಫೇಮಸ್ ಆಗಿರೋದು ಈ ನಾಡಿನ ಭಾಷೆ ಇದೆಯಲ್ಲ, ಕೋಲಾರ ಜಿಲ್ಲೆ ಮತ್ತು ಆನೇಕಲ್ ತಾಲೂಕು ಇದೆಲ್ಲ, ಸರ್ಜಾಪುರ ಈ ಕಡೆ ಎಲ್ಲ ಈ ಭಾಷೆ ಇದೆಯಲ್ಲ, ಬೆಂಗಳೂರು ಇದು ಗ್ರಾಮಾಂತರದ್ದು ಬಹಳ ಅಚ್ಚುಕಟ್ಟಾಗಿ ಮಾಡಿರೋದು. ಇದು ಸಿನಿಮಾ ಹೆಂಗಪ್ಪ ಅಂದ್ರೆ ಎಲ್ಲಾ ಸಿನಿಮಾಗೂ ಪ್ಯಾನ್ ಇಂಡಿಯಾನೇ ಈಗ ಬರೋ ಕನ್ನಡ ಮೂವಿಗಳೆಲ್ಲ. ಇದು ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚರಿತ್ರೆ ಉಳ್ಳ ಸಿನಿಮಾ ಇರೋದ್ರಿಂದ ಇದು ಎಲ್ಲಾ ರಂಗದಲ್ಲಿ ಕೂಡ ಪ್ಯಾನ್ ಇಂಡಿಯಾ ಆಗ್ಬೇಕಂತ ಎಲ್ಲರೂ ಮೆಚ್ಕೋಬೇಕು. ಆದ್ರಿಂದ ಕೋಲಾರ ಜಿಲ್ಲೆ ಹೆಚ್ಚು ಪ್ರೋತ್ಸಾಹ ಕೊಡ್ಬೇಕು ಈ ಸಿನಿಮಾಗೆ. ಈ ಸಿನಿಮಾದ ತಂಡ ಇದೆಯಲ್ಲ, ಸಿನಿಮಾ ತಂಡ ಬಹಳ ಅಭಿನಂದನೆ ಸಲ್ಲಿಸಬೇಕು. ಅವ್ರ್ಯಾರು ಹರೀಶ್ ಗೌಡನ ಏನೋ ಮಾಡಿದ್ದಾರೆ. ಪಾಪ ಬಹಳ ಶ್ರಮ ಪಟ್ಟಿದ್ದಾರೆ ಈ ಸಿನಿಮಾಕ್ಕಾಗಿ. ಅದ್ದೂರಿಯಾಗಿ ಮೂಡಿ ಬಂದಿರೋ ಸಿನಿಮಾ. ಆದ್ರಿಂದ ಕೋಲಾರ ಸೊಬಗಿರುವಂಥ ಸಿನಿಮಾ, ಭಾಷೆ ಇರುವಂಥ ಸಿನಿಮಾ. ಇದನ್ನು ಎಲ್ಲರೂ ಕೂಡ ಹೆಚ್ಚಿಗೆ ಪ್ಯಾನ್ ಇಂಡಿಯಾ ಸಿನಿಮಾ ಆಗೋ ಥರ ನಾವು ನಡೆಸ್ಕೋಬೇಕಂತ ಕುಮಾರ್ ಅಂತ ಅಖಿಲ ದುನಿಯಾ ವಿಜಯ್ ಅವರ ರಾಜ್ಯಾಧ್ಯಕ್ಷರು ಅಂತ ಪಾಪ ಬಹಳ ಶ್ರಮ ಪಡ್ತಾವನೆ. ಆಸಕ್ತಿ ಇದೆಯಲ್ಲ ಎಲ್ಲರಲ್ಲಿ ಕೂಡ ಮೂಡಬೇಕು. ಕೋಲಾರ ಜಿಲ್ಲೆಯಲ್ಲಿ ನಾರಾಯಣ ಚಿತ್ರಮಂದಿರದಲ್ಲಿ ಇವತ್ತು ಆ ಸಿನಿಮಾ ರಿಲೀಸ್ ಆಗಿದೆ. ತಾವೆಲ್ಲರೂ ಕೂಡ ಬಂದು ಆ ಸಿನಿಮಾ ವೀಕ್ಷಣೆ ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಓದಿದ್ದೀರಾ? ಸಂವಿಧಾನ ಓದಿಲ್ಲ ಅಂದ್ರೆ, ಸಂವಿಧಾನ ತಿಳ್ಕೊಂಡಿಲ್ಲ ಅಂದ್ರೆ ಈ ಸಿನಿಮಾ ನೋಡಿ. ಬಹಳ ಅದ್ದೂರಿಯಾಗಿ ಬಂದ ಸಿನಿಮಾ, ಬಾಬಾ ಸಾಹೇಬ್ ಕನಸಲ್ಲಿರುವಂಥ ಸಿನಿಮಾ. ನೀವೆಲ್ಲರೂ ಕೂಡ ಬಂದು ದುನಿಯಾ ವಿಜಯ್ ಮತ್ತು ಕುಟುಂಬದ ಸದಸ್ಯರಾದ ಮಗಳಿಗೆ ಮತ್ತು ರಚಿತಾ ರಾಮ್ ಅವರು ಕೂಡ ನಾವೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸಬೇಕು. ಈ ಸಿನಿಮಾ ಹೆಚ್ಚಿನ ದಿನ ಕೋಲಾರದಲ್ಲಿ ತುಂಬಾ ಅದ್ದೂರಿಯಾಗಿ ಓಡಲಿ. ನೀವೆಲ್ಲರೂ ಕೂಡ ಬಂದು ಆ ಸಿನಿಮಾವನ್ನು ವೀಕ್ಷಣೆ ಮಾಡಬೇಕು. ದುನಿಯಾ ವಿಜಯ್ ಅವ್ರಿಗೆ ಇನ್ನಷ್ಟು ಸಿನಿಮಾ ಬಾಬಾ ಸಾಹೇಬ್ ಅಂಬೇಡ್ಕರ್ ತೆಗಿಯೋಕೆ ಪ್ರೋತ್ಸಾಹ ಕೊಡಬೇಕು, ಶಕ್ತಿ ಕೊಡಬೇಕು. ನಾವೆಲ್ಲರೂ ಕೂಡ ದುನಿಯಾ ವಿಜಯ್ ನಿಲ್ಲೋಣ. ಬಂದು ಕರ್ನಾಟಕ ದಳಸಿಂಹ ಸೇನೆ ಓಣಿ ಪ್ರಕಾಶದ ನಾನು ಈ ನಮ್ಮ ಸರ್ಕಾರದ ಎಲ್ಲಾ ಸದಸ್ಯರು ಕೂಡ ನಾಳೆ ಬೆಳಗ್ಗೆ 11 ಗಂಟೆಗೆ ನಾವು ಚಿತ್ರಮಂದಿರ ವೀಕ್ಷಣೆ ಮಾಡ್ತಾ ಇದ್ದೀವಿ. ನೀವೆಲ್ಲ ಕೂಡ ಬಂದು ನಮ್ಮ ಜೊತೆಯಲ್ಲೇ ಬಂದು ಆ ಸಿನಿಮಾನ ವೀಕ್ಷಣೆ ಮಾಡಿ ಜೈ ಭೀಮ್ ಭಾರತ ಅಂತ ಹಾರೈಸಬೇಕು. ಜೈ ಭೀಮ್, ಜೈ ಭಾರತ್.